ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರಿಗೂ ಕೂಡ ನಮಸ್ಕಾರ. ಆತ್ಮೀಯರೇ, ನಾವೀಗ 2025 ಅಕ್ಟೋಬರ್ ತಿಂಗಳಲ್ಲಿ, ಈ ಒಂದು ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯ ಫಲಾಫಲಗಳೆಲ್ಲ ಗ್ರಹಗಳ ಒಂದು ಸಂಚಾರ ಬದಲಾವಣೆಯಿಂದ ಸಿಗತ್ತೆ ಅನ್ನುವಂಥದ್ದನ್ನು ನೋಡೋಣ. ನೋಡಿ, 9 ಗ್ರಹಗಳು ಕೂಡ ಸ್ಥಿರವಾಗಿ ಒಂದು ರಾಶಿಯಲ್ಲಿರೋದೇ ಇಲ್ಲ. ಭೂಮಿಗೆ ಒಂದೇ ದಿಕ್ಕಲ್ಲಿರೋದೇ ಇಲ್ಲ. ಒಂದೊಂದು ದಿಕ್ಕಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ಫಲ ಆ ಗ್ರಹಗಳಿಂದ ಭೂಮಿಗೆ ಬರ್ತಾ ಇರುತ್ತೆ. ಅದರಲ್ಲಿಯೂ ಸಹ ವೃಶ್ಚಿಕ ರಾಶಿಯವರು ಕೂಡ ಬರ್ತಾ ಇರ್ತಕ್ಕಂತಹದ್ದು ಈಗ ನಾವು ನೋಡೋಣ. ನೋಡಿ, ಅಕ್ಟೋಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಮುಖ್ಯವಾಗಿ ಈ ಒಂದು ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಬೇರೆ ರಾಶಿಯಲ್ಲಿರ್ತಕ್ಕಂಥವ್ರಿಗೂ ಸಹ 6 ಗ್ರಹಗಳು ಬದಲಾಗ್ತಾ ಇರ್ತಕ್ಕಂತಹದ್ದು. ನೋಡಿ, 9 ಗ್ರಹಗಳಲ್ಲಿ 3 ಗ್ರಹಗಳು ಒಂದೇ ರಾಶಿಯಲ್ಲಿ ಸಂಚಾರ ಸ್ಥಿರವಾಗಿರ್ತಕ್ಕಂಥದ್ದು. ಇನ್ನು ಉಳಿದ 6 ಗ್ರಹಗಳು ಕೂಡ ಸಂಚಾರದಲ್ಲಿ ಬದಲಾವಣೆ ಇರ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಸೂರ್ಯನು ಸಂಚಾರ ವೃಶ್ಚಿಕ ರಾಶಿಯವರಿಗೆ ಏನು ಫಲ ಕೊಡುತ್ತೆ ಅಂತ ನೋಡಿದ್ರೆ, ನೋಡಿ, ಸೂರ್ಯ ಬಂದು ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಪ್ರವೇಶ ಮಾಡ್ತಾನೆ 17ನೇ ತಾರೀಕಿಗೆ. 17ನೇ ತಾರೀಕುವರೆಗೂ ಕೂಡ ಕನ್ಯಾ ರಾಶಿಯಲ್ಲಿ ಇರ್ತಾನೆ. ಹಾಗಾಗಿ 17ರವರೆಗೂ ಕನ್ಯಾ ರಾಶಿಯಲ್ಲಿದ್ದಾಗ ವಿಶೇಷವಾಗಿ ವೃತ್ತಿಯಿಂದ ಆದಾಯಗಳು ಬರುವಂತಹದ್ದು, ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸ ಆಗಿರ್ಬೋದು, ಯಾವುದೋ ಒಂದು ಉದ್ಯೋಗ ಆಗಿರ್ಬೋದು, ವ್ಯವಹಾರ ಆಗ್ಬೋದು, ವ್ಯಾಪಾರ ಆಗ್ಬೋದು, ಈ ಒಂದು ವಿಚಾರಗಳಲ್ಲಿ ನಿಮಗೆ ದುಡ್ಡು ಬರುವಂತಹದ್ದು, ಧನಾಗಮ ಬರುವಂತಹದ್ದು, ಆದಾಯ ಗಿಟ್ಟಿಸ್ಕೊಳ್ಳುವಂತಹದ್ದು, ಆದಾಯ ವರಮಾನ ಬರುವಂತಹದ್ದು ಸಾಧ್ಯತೆಗಳು ತುಂಬ ಚೆನ್ನಾಗಿರುತ್ತೆ. 17ರ ನಂತರ ಸೂರ್ಯನು ತುಲಾ ರಾಶಿಗೆ ಪ್ರವೇಶ ಮಾಡ್ತಾನೆ. ತುಲಾ ರಾಶಿಯಲ್ಲಿ ನೀಚ ಸ್ಥಿತಿ ಸಂಚಾರ. ಹಾಗಾಗಿ ನಿಮ್ಮ ರಾಶಿಯವರಿಗೆ ವೃತ್ತಿಯಲ್ಲಿ ಕೂಡ ಕೈ ಬಿಟ್ಟು ಹೋಗುವಂತಹದ್ದು 17ರ ನಂತರ ಅಷ್ಟು ವರ್ಷಗಳಿಂದ ಕೂಡ ಇರ್ತಕ್ಕಂಥ ಫಲ ಈ ಒಂದು 17ರ ನಂತರ ನಿಷ್ಫಲ ಆಗುವಂತಹದ್ದು. ವೃತ್ತಿ, ವ್ಯಾಪಾರ, ವ್ಯವಹಾರ ಬೇಡಪ್ಪ ಸಾಕುವಂತ ಸುಸ್ತಾಗಿಬಿಡುವಂತಹ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ 17ರ ನಂತರ. ಇನ್ನು ಆದಾಯಗಳ ವಿಚಾರ ಕೂಡ ನೋಡಿದ್ರೆ ಬಹಳಷ್ಟು ವೈಪರೀತ್ಯಗಳಿರುತ್ತೆ. ಮತ್ತು ಸ್ನೇಹಿತರಿಂದ ಕೂಡ ಯಾವುದೇ ರೀತಿ ಕೆಲಸ ಕಾರ್ಯಗಳ ಬಗ್ಗೆ ನೀವು ಎಕ್ಸ್ಪೆಕ್ಟ್ ಮಾಡ್ಕೊಳ್ಳುವಂತಹದ್ದು ಬೇಡ. ಇನ್ನು ಕುಜ ಬದಲಾವಣೆ ನೋಡಿ, ಕುಜಗ್ರಹ ಬಂದು 27ನೇ ತಾರೀಕಿಗೆ ನಿಮ್ಮ ರಾಶಿ ಪ್ರವೇಶ ಮಾಡ್ತಾ ಇರ್ತಾನೆ. ಅಲ್ಲಿವರೆಗೂ ಕೂಡ ತುಲಾ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ಸ್ಥಿತಿ. ಹಾಗಾಗಿ ಸ್ನೇಹಿತರ ಜೊತೆ ಸ್ವಲ್ಪ ಅನ್ಯೋನ್ಯತೆಯಲ್ಲಿ ವೈಪರೀತ್ಯ, ಮತ್ತು ಸ್ನೇಹಿತರ ಜೊತೆ ಕಾಲಹರಣ, ಸಮಯ ವ್ಯರ್ಥ ಮಾಡ್ಕೊಳ್ಳುವಂತಹದ್ದು, ನಿಮ್ಮ ಒಂದು ವ್ಯಾಲ್ಯುಬಲ್ ಟೈಮೆಲ್ಲ ಕೂಡ ಒಂದು ಸ್ನೇಹಿತರಿಗೆ ಕೊಟ್ಬಿಡುವಂತಹದ್ದು, ಅವ್ರ ಕೆಲಸಗಳಿಗೋಸ್ಕರ ಅವ್ರ ಕಾರ್ಯಗಳಿಗೋಸ್ಕರ ಓಡಾಟ ಆಗಿ ನಿಮಗೆ ಕೊನೆಗೆ ಶೂನ್ಯ ಅಂದರೆ ಲಾಸ್ ಆಗುವಂತಹದ್ದು, ಆಗುವಂತಹದ್ದು ಬರುತ್ತೆ. ಅದಕ್ಕೋಸ್ಕರ 27ನೇ ತಾರೀಕುವರೆಗೂ ತುಂಬ ಜಾಗೃತೆಯಿಂದ ಇರಿ. ಕುಜಿನ ಫಲ ಕೂಡ ಸ್ವಲ್ಪ ಚೆನ್ನಾಗಿರೋದಿಲ್ಲ. ಇನ್ನು 27ರ ನಂತರ ಈ ಒಂದು ಕುಜಗ್ರಹ ನಿಮ್ಮ ರಾಶಿಗೆ ಪ್ರವೇಶ ಮಾಡ್ತಾ ಇರ್ತಕ್ಕಂತಹದ್ದು. ಹಾಗಾಗಿ ನಿಮ್ಮ ರಾಶಿ ಅಂದರೆ ನಿಮ್ಮ ರಾಶಾಧಿಪತಿನೇ ಕುಜ. ಹಾಗಾಗಿ ನಿಮ್ಮ ರಾಶಾಧಿಪತಿ ಸ್ವಸ್ಥಾನಕ್ಕೆ ಬಂದಾಗ ವಿಶೇಷವಾದಂತಹ ಸ್ಥಿರತ್ವ, ದೃಢತ್ವ, ಬಲ, ಯೋಗ ಫಲಗಳು ಬದಲಾವಣೆ ಆಗುವಂತಹ ಸ್ಥಿತಿ ಚೆನ್ನಾಗಿರುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಗೆ ಬರುವಂತಹ ಕುಜನು ತುಂಬ ಅದ್ಭುತವಾದಂತಹ ಫಲಗಳು ಕೊಡ್ತಾನೆ. ಒಳ್ಳೆಯ ರೀತಿಯ ಸ್ನೇಹಿತರೆಲ್ಲರೂ ಕೂಡ ಭಾತೃಗಳಿಗಿಂತ ಹೆಚ್ಚಾಗಿ ನಿಮ್ಮ ಜೊತೆ ಸಹಕರಿಸ್ತಾರೆ. ಅವ್ರ ಹೆಲ್ಪಿಂಗ್ ನೀವು ತಗೊಳ್ಳುವಂತಹದ್ದು, ಅವ್ರು ಹೆಲ್ಪ್ ಮಾಡುವಂತಹದ್ದು ಇವೆಲ್ಲವೂ ಕೂಡ 27ರ ನಂತರ ನಡೆಯುತ್ತೆ. ಇದು ಚೆನ್ನಾಗಿದೆ. ಬುಧನ ಫಲ ನೋಡಿ, ಬುಧ ಗ್ರಹ ಬದಲಾಗ್ತಾ ಇರ್ತಕ್ಕಂಥ ನೋಡಿ, ಈ ಒಂದು ತಿಂಗಳಲ್ಲಿ 3 ಮನೆಗಳಿಗೆ ಸಂಚಾರ ಮಾಡ್ತಾನೆ. ಕನ್ಯಾ ರಾಶಿಯಿಂದ ತುಲಾ ರಾಶಿ, ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಗೆ. ಹಾಗಾಗಿ ಬುಧ ಗ್ರಹ ಈ ಒಂದು ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಗೆ 24ನೇ ತಾರೀಕುವರೆಗೂ ಸಂಚಾರದಲ್ಲಿ ತುಲಾ ರಾಶಿಯಲ್ಲಿ ಇದ್ದು, ಆ ನಂತರ ವೃಶ್ಚಿಕ ರಾಶಿಗೆ ಪ್ರವೇಶ ಆಗುವಂತಹದ್ದು. ಹಾಗಾಗಿ ನಿಮಗೆ ರಾಶಿಯಿಂದ ವ್ಯಯಸ್ಥಾನ ಅಂದರೆ ಕಳ್ಕೊಳ್ಳುವಂತಹದ್ದು, ಲಾಸು, ಖರ್ಚು, ಎಕ್ಸ್ಪೆಂಡಿಚರ್ ಆ ಪ್ಲೇಸಲ್ಲಿರ್ತಕ್ಕಂತಹ ಬುಧನು 24ರವರೆಗೂ ಇರ್ತಾನೆ. ಹಾಗಾಗಿ ಭೂಮಿ ವ್ಯವಹಾರಗಳಿಂದ ಲಾಸು, ಬಿಸ್ನೆಸ್ಗಳಿಂದ ಲಾಸು, ಯಾವುದೇ ಒಂದು ಕಮಿಟ್ಮೆಂಟಿಂದ ಸೆಟಲ್ಮೆಂಟ್ಗಳಾಗಲ್ಲ, ಡಿಸ್ಟರ್ಬೆನ್ಸು ಇವೆಲ್ಲವೂ ಕೂಡ ನಿಮಗೆ ಆಗುವಂತಹದ್ದಿರುತ್ತೆ. ಹೆಚ್ಚು ಕಮ್ಮಿ ತಿಂಗಳ ಅಂತ್ಯದವರೆಗೂ ಕೂಡ ಇರುವಂತಹದ್ದು, 24ರವರೆಗೂ ಇರುವಂತಹದ್ದು ಬರುತ್ತೆ. ಇನ್ನು ಗುರು ಬದಲಾವಣೆ ನೋಡಿ, ಗುರುಗ್ರಹ ನಿಮ್ಮ ರಾಶಿಯಿಂದ ಅಷ್ಟಮ ಸ್ಥಾನದಿಂದ ಭಾಗ್ಯಸ್ಥಾನಕ್ಕೆ ಹೋಗುವಂತಹದ್ದು. ನೋಡಿ, ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಅಕ್ಟೋಬರ್ 18ನೇ ತಾರೀಕಿಗೆ
ಈ ಒಂದು ಗುರು ಬದಲಾವಣೆ ಆಗತ್ತೆ. ಹಾಗಾಗಿ 18ರವರೆಗೂ ಕೂಡ ನೀವು ಅಷ್ಟಗಳು ನಷ್ಟ ಅಂದರೆ ನಷ್ಟ ಕಷ್ಟ ಆಗುವಂತಹದ್ದು ಇರುತ್ತೆ. ಅಂದರೆ ಅಷ್ಟಮ ಸ್ಥಾನ ಅಂದ್ರೆ ಕಷ್ಟಗಳು ಜಾಸ್ತಿ, ಹೆಚ್ಚಾಗಿ ಫೈನಾನ್ಷಿಯಲ್ ಸ್ಟೇಟಸ್ ವಿಚಾರ ಆಗಿರ್ಬೋದು, ಎಜುಕೇಷನಲ್ ವಿದ್ಯಾರ್ಥಿಗಳಿಗಾಗಿರ್ಬೋದು, ಅಬ್ರಾಡ್ಗೆ ಹೋಗುವಂತಹವರಾಗಿರ್ಬೋದು, ಅವ್ರಿಗೆಲ್ಲರೂ ಕೂಡ 18ರವರೆಗೂ ತೊಂದರೆ ಇರುತ್ತೆ. ಆ ನಂತರ ಇವೆಲ್ಲವೂ ಕೂಡ ತದ್ವಿರುದ್ಧ ಆಗಿ ಬದಲಾವಣೆಗಳು ಬಂದು ರಿಸಲ್ಟ್ ಬರುವಂತಹ ಸ್ಥಿತಿ ಆಗತ್ತೆ. ಹಾಗಾಗಿ ನಿಮಗೆ 18 ನಂತರ ಒಳ್ಳೆಯ ರೀತಿಯ ಭಾಗ್ಯಗಳು ಅನುಗ್ರಹಿಸುವಂತಹದ್ದಿರುತ್ತೆ. ಇನ್ನು ಶುಕ್ರಗ್ರಹ ನೋಡಿ, ಶುಕ್ರನು ಮುಖ್ಯವಾಗಿ 9ನೇ ತಾರೀಕುವರೆಗೂ ಕೂಡ ನಿಮಗೆ ಸಿಂಹರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಸಿಂಹರಾಶಿಯಲ್ಲಿರೋದ್ರಿಂದ ಸ್ವಲ್ಪ ಆದಾಯ ವಿಚಾರಗಳು ಫಲ ಕೊಡುತ್ತೆ. 9ರವರೆಗೂ ಕೊಟ್ಟಂಥ ಫಲಗಳು 9ರ ನಂತರ ಕೊಡೋದಿಲ್ಲ. ಶುಕ್ರ ವ್ಯಯ ಸ್ಥಾನಕ್ಕೆ ಹೋಗ್ತಾನೆ, ನೀಚ ಸ್ಥಾನಕ್ಕೆ ಹೋಗ್ತಾನೆ. ಅದಕ್ಕೆ ಯಾವುದೋ ಒಂದು ರೀತಿ ಕಾರ್ಯ ನಾಶ ಆಗುವಂತಹದ್ದು, ಶುಭ ಕಾರ್ಯ ನಷ್ಟ ಆಗುವಂತಹದ್ದು, ಮತ್ತು ದುಡ್ಡು ಕಾಸು ವಿಚಾರ ವ್ಯವಹಾರಗಳ ವಿಚಾರದಲ್ಲಿ ನಿಮಗೆ ವೈಪರೀತ್ಯಗಳು ಕಾಣಿಸುವಂತಹದ್ದು ಕೂಡ ಬರುತ್ತೆ. ಅದಕ್ಕೆ ತುಂಬ ಜಾಗೃತೆಯಿಂದ ಇರಿ. ಮುಖ್ಯವಾಗಿ 9ರ ನಂತರ ತಿಂಗಳಂತ್ಯದವರೆಗೂ ಕೂಡ ಶುಕ್ರಗ್ರಹ ಶಾಂತಿ ಪರಿಹಾರ ಮಾಡ್ಕೊಳ್ಳಿ. ಯಾಕೆಂದರೆ ನಿಮ್ಮ ಮನೆಯ ಪೂರ್ವ ದಿಕ್ಕಿನಲ್ಲಿ ಅಂದರೆ ಸುಣ್ಣ, ಅರಿಶಿಣ, ನೀರು ಹಾಕಿ ಆ ಒಂದು ನೀರಿನಿಂದ ಅಂದರೆ ಒಂದು ತಟ್ಟೆಯಲ್ಲಿ ತುಂಬಿಸಿರ್ತಕ್ಕಂತಹದ್ದು ಮಾಡಬೇಕು. ಆ ರೀತಿ 6 ದಿನಗಳ ಕಾಲ ಹೊಸ್ಲಲ್ಲಿಡೋದ್ರಿಂದ ಶ್ರೇಷ್ಠವಾದ ಫಲಗಳನ್ನ ಪಡೆಯಬಹುದಾಗಿರುತ್ತೆ. ಇನ್ನು ಮುಖ್ಯವಾಗಿ ಶನಿಗ್ರಹ ನೋಡಿ, ಶನಿಗ್ರಹ ಬಂದು ನಿಮ್ಮ ಪ್ರಯತ್ನ ಕಾರ್ಯ ವಿಚಾರ ಮತ್ತು ಸ್ವಸ್ಥಾನ ಅಭಿವೃದ್ಧಿ ವಿಚಾರದಲ್ಲಿ ವಿಶೇಷವಾಗಿ ಪೂರ್ವ ಪುಣ್ಯ ಬಲ ಅಂತಲೇ ಹೇಳ್ಬೋದು. ಒಳ್ಳೆಯ ಸ್ಥಾನದಲ್ಲಿ ಏನಾದರೆ ವಕ್ರಗತಿ ಇರೋದ್ರಿಂದ ಸ್ವಲ್ಪ ವಕ್ರಗತಿ ಇದ್ದರೆ ಪರಿಪೂರ್ಣವಾದ ಫಲ ಕೊಡೋಕ್ಕೆ ರೆಡಿ ಇರೋದಿಲ್ಲ, ಅರ್ಧ ಫಲ ಕೊಡುವಂಥ ಸ್ಥಿತಿ ಇರುತ್ತೆ. ಹಾಗಾಗಿ ಸ್ವಲ್ಪ ಶನಿ ದರ್ಶನ ಮಾಡಿ 8 ದಿನಗಳ ಕಾಲ ಅಂದರೆ ಈ ಒಂದು ದಿನಗಳಲ್ಲಿ 8 ದಿನಗಳ ಕಾಲ ಶನಿ ದರ್ಶನ ಮಾಡಿದ್ರೆ ಅಥವಾ ಎಲ್ಲೆಣ್ಣೆ ದೀಪ ಬೆಳಗಿಸಿದ್ರೆ ಶ್ರೇಷ್ಠವಾದ ಫಲಗಳನ್ನ ನೀವು ಪಡೆಯಬಹುದಾಗಿರುತ್ತೆ. ಇನ್ನು ರಾಹು ಮತ್ತು ಕೇತು ನೋಡಿ, ರಾಹು ಮತ್ತು ಕೇತು ಗ್ರಹಗಳು ಮುಖ್ಯವಾಗಿ ನಿಮ್ಮ ಪ್ರಯತ್ನಕಾರಿ ವಿಚಾರ ಅಥವಾ ಭಾತೃಸ್ಥಾನದ ವಿಚಾರ ವೈಪರೀತ್ಯಗಳು ಎಲ್ಲವೂ ಬರುತ್ತೆ. ಮತ್ತು ಆದಾಯದ ವಿಚಾರ ನೋಡಿ, ಆದಾಯ ವಿಚಾರ ಸೆಟ್ಲ್ಮೆಂಟ್ ಆಗಬೇಕು ಅಂದರೆ ಕೇಸು ಕೋರ್ಟು ಗಲಾಟೆಯಿಂದನೇ ನಿಮಗೆ ಈ ಒಂದು ಇತ್ಯರ್ಥ ಆಗಿ ದುಡ್ಡು ಬರುವಂತಹದ್ದಾಗುತ್ತೆ ಕೇತುವಿಂದ. ಹಾಗಾಗಿ ಪರಿಹಾರಗಳು ಮಾಡ್ಕೊಳ್ಳಿ, ಶುಭವಾದ ಫಲನ ಪಡಿತೀರಾ. ಒಟ್ಟಾರೆಯಾಗಿ ಒಂದು 4 ಗ್ರಹಗಳು ಸ್ವಲ್ಪ ವೈಪರೀತ್ಯ ಬಿಟ್ಟರೆ ಉಳಿದ 5 ಗ್ರಹಗಳು ತುಂಬ ಶುಭವಾದಂತಹ ಸೂಚನೆ ಬಲ ಇದೆ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಿಮ್ಮ ಇಷ್ಟದೇವರ ಅನುಗ್ರಹ ಸದಾಕಾಲ ನಿಮ್ಮ ಮೇಲಿರಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಎಲ್ರಿಗೂ ಕೂಡ ಶುಭವಾಗಲಿ. ನಮಸ್ಕಾರ.